ನಾರ್ಮಲ್ ಆಗಿ ಎಷ್ಟು ಸ್ಕ್ರೂಸ್ ಎಲ್ಲ ಇರುತ್ತಲ್ಲ, ಎಲೆನ್ ಕಿಲ್ಲೇ ಇರುತ್ತಾ ಇದು ಯಾವ ತರ ಇದು? ಸರ್ ಇದು ಈ ಮಾಡೆಲ್ ಬಂದ್ಬಿಟ್ಟು ಸ್ಟಾರ್ ಹೆಡ್ ಇದೆ. ಇದರಲ್ಲಿ ನಿಮಗೆ ಒಂದು 4-5 ಸ್ಕ್ರೂ ರಿಮೂವ್ ಮಾಡಿದ್ರೆ ಓಕೆ ಕಂಪ್ಲೀಟ್ ಇದೇನು ಬಾಡಿ ಕವರ್ ರಿಮೂವ್ ಮಾಡಬಹುದು. ಫ್ರಂಟ್ 2, ಬ್ಯಾಕ್ ಸೈಡ್ 2 ಸ್ಕ್ರೂಗಳಿರುತ್ತೆ. ಈಗ 143R ಮಾಡಲ್ ಅಲ್ಲಿ Okay. ನಿಮಗೆ ಬಾಡಿ ಕವರ್ ರಿಮೂವ್ ಮಾಡೋದು ತುಂಬಾ ಈಸಿ. ನೋಡಿ, ಇದು ಫೈಬರ್ ಬಾಡಿ ಓಪನ್ ಆದಾಗ ನಿಮ್ಗೆ ಇಷ್ಟು ಪಾರ್ಟ್ ಓಪನ್ ಆಗಿ ಕಾಣುತ್ತೆ. ಸರ್, ತುಂಬಾ ಜನ ರೈತರು ನಮ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ, ಹೊಸ ಇಂಜಿನ್ ಸ್ವಲ್ಪ ಹೀಟ್ ಆಗುತ್ತೆ ಅಂತ ಹೇಳ್ತಾರಲ್ಲ. ಹೊಸ ಇಂಜಿನ್ ಅವ್ರು ತಗೊಂಡಾಗ ಹೀಟ್ ಆಗಕ್ಕೆ ಏನೇನ್ ಕಾರಣ ಇರ್ಬೋದು? ಸರ್, ಹೊಸ ಇಂಜಿನ್ ತುಂಬಾ ಹೀಟ್ ಆಗ್ತಿದೆ ಅಂದ್ರೆ ಅವರು ಆಯಿಲ್ ಎಷ್ಟು ಹಾಕ್ತಿದ್ದಾರೆ ಫಸ್ಟ್ ನೋಡ್ಬೇಕಾಗುತ್ತೆ. Okay, ಈಗ ಏನ್ ರೆಕಮೆಂಡ್ ಮಾಡಿರ್ತಾರೆ 40 ml 60 ml, ಅದಕ್ಕಿಂತ ಕಮ್ಮಿ ಆಯಿಲ್ ಹಾಕಿದ್ರೆ ಹೀಟ್ ಆಗುತ್ತೆ. ಆ ರನ್ನಿಂಗ್ ಮಾಡೋ ಮೂಮೆಂಟ್ ಅಲ್ಲಿ ಆಕ್ಸಿಲೇಟರ್ ಬಿಟ್ಟು ಹೊಡೆದಾಗ ಏನಾಗುತ್ತೆ, ಇದ್ರಲ್ಲಿ ಒಂದು ಕೂಲಿಂಗ್ ಫ್ಯಾನ್ ಇರುತ್ತೆ. ಅಂದ್ರೆ Okay. ಫ್ಲೈ ವೀಲ್ ಅಲ್ಲೇ ಫ್ಯಾನ್ ಟೈಪ್ ಇರುತ್ತೆ. Okay. ಅದು ಏನ್ ಕೆಲಸ ಮಾಡುತ್ತೆ ಅಂದ್ರೆ ನಿಮ್ಗೆ ಹೊರಗಡೆ ಗಾಳಿನ ಎಳ್ಕೊಂಡು Okay. ಅಲ್ಲೋರ್ ಈ ಹೀಟ್ ಸಿಂಕ್ ಇದೆ ನೋಡಿ ಇಲ್ಲಿ ಬೋರಿಂದು, Okay. ಇದಕ್ಕೆಲ್ಲ ಏರ್ ಸಪ್ಲೈ ಮಾಡುತ್ತೆ. ಆ ರನ್ನಿಂಗ್ ಕಂಡೀಷನ್ ಇದ್ದಾಗ ನಿಮ್ಗೆ ಏರ್ ಸಪ್ಲೈ ಮಾಡುತ್ತೆ. ಯಾಕೆಂದ್ರೆ ಎಲ್ಲಾ ಇಂಜಿನ್ ಅಲ್ಲೂ ಒಂದು ಕೂಲಿಂಗ್ ಪಾರ್ಟ್ ಇರ್ಲೇಬೇಕು. ಆ ಕೆಲಸ ಈ ಫ್ಲೈ ವೀಲ್ ಮಾಡುತ್ತೆ. ನಿಮ್ಗೆ ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕಾರಿಗೆಲ್ಲ ರೇಡಿಯೇಟರ್ ಮತ್ತೆ ಕೂಲೆಂಟ್ ಹಾಕ್ತಾರಲ್ಲ, ಕರೆಕ್ಟ್, ಕಾರಿಗೆ ಅದೇ ರೀತಿ ಇದಕ್ಕೆ ಆ ರೀತಿ ಏನು ಬರಲ್ಲ. ಇದು ಏರ್ ಕೂಲಿಂಗ್ ಇರುತ್ತೆ. ಆದ್ರಿಂದ ಇದು ಏರ್ ಕೂಲಿಂಗ್ ಕೆಲಸನ ಇದು ಮಾಡುತ್ತೆ. ಅದೇನ್ ಮಾಡುತ್ತೆ, ನಿಮ್ಗೆ ಸ್ಲೋ ಮತ್ತೆ ಫಾಸ್ಟ್ ಆದಾಗ ಕೂಲಿಂಗ್ ಕಮ್ಮಿ ಆಗುತ್ತೆ ಇಂಜಿನ್. ಓಕೆ, ಅಂದ್ರೆ ಈಗ ಕಂಟಿನ್ಯೂಸ್ ಆಗಿ ಹೊಡೆಯೋದ್ರಿಂದ ಇದು ನಿಮ್ಗೆ ಕೂಲಿಂಗ್ ಕಂಟಿನ್ಯೂಸ್ ಹೊಡೆದಾಗ ಅದು ಫ್ಯಾನ್ ವರ್ಕ್ ಆಗುತ್ತೆ, ಕ್ಲೀನ್ Clean ಆಗಿ ಆಗಿರುತ್ತೆ. ಏರ್ ಸರ್ಕ್ಯುಲೇಷನ್ ಕ್ಲೀನ್ ಆಗುತ್ತೆ. ಆಗುತ್ತೆ. ಈಗ ನೀವು ಬಿಟ್ಟು ಹೊಡೆಯೋದ್ರಿಂದ ಅದು ಸ್ಲೋ ಫಾಸ್ಟ್ ಆಗ್ತಾ ಇರುತ್ತೆ. ಮಧ್ಯದಲ್ಲಿ ನಿಮ್ಗೆ ಓವರ್ ಹೀಟ್ ಆಗ್ಬೇಕು. ಈಗ ಅವರು ಸ್ವಲ್ಪ ಹೊತ್ತು ಫಾಸ್ಟ್ ಹೊಡೆಯೋದು, ಸ್ವಲ್ಪ ಹೊತ್ತು ಸ್ಲೋ ಹೊಡೆಯೋದು, ಆಕ್ಸಿಲೇಟರ್ ಬಿಟ್ಟು ಹೊಡೆಯೋದು, ಆತರ ಮಾಡಿದಾಗ ಹೀಟಿಂಗ್ ಅದು ಒಂದು ಕಾರಣ ಇರ್ಬೋದು. ಹೌದೌದು. ಒಂದು ಆಯಿಲ್ ಇಂದ ನಿಮ್ಗೆ ಆಯಿಲ್ ಕಮ್ಮಿ ಹಾಕಿದ್ರು ಹೀಟ್ ಆಗೋ ಚಾನ್ಸಸ್ ಇರುತ್ತೆ. ಆಕ್ಸಿಲೇಟರ್ ಹ್ಯಾಂಡಲ್ ಮಾಡೋ ರೀತಿಲೂ ನಿಮ್ಗೆ ಹೀಟ್ ಆಗೋ ಚಾನ್ಸಸ್ ಇರುತ್ತೆ. ಸರ್, ಈಗ ಬೋರನ್ನ ಹಾ. ಇದು ರಿಮೂವ್ ಮಾಡೋ ಟೈಮ್ ಇದು ರಿಮೂವ್ ಮಾಡ್ತಾ ಇದ್ದೀನಿ. ಈ ತರ ಇರುತ್ತೆ ಬೋರ್. ಸರ್, ಇದು ಪಿಸ್ಟನ್, ಇದು ಕ್ರ್ಯಾಂಕ್. ಸರ್, ಇದು ಬೋರ್ ಪಾರ್ಟ್. ಸರ್, ಎಲ್ಲ ರೈತರಿಗೆ ಕನ್ಫ್ಯೂಷನ್ ಇರೋದು 2 ಸ್ಟ್ರೋಕ್ ಅಥವಾ 4 ಸ್ಟ್ರೋಕ್ ಅಲ್ಲಿ ಪವರ್ ಯಾವ್ದು ಜಾಸ್ತಿ ಇರುತ್ತೆ ಅಂತ ಕೇಳ್ತಿದ್ದಾರೆ. ಆಬ್ವಿಯಸ್ಲಿ 2 ಸ್ಟ್ರೋಕ್ ಅಲ್ಲಿ ಪವರ್ ಜಾಸ್ತಿ ಇರುತ್ತೆ. ಏನಕ್ಕೆ ಪವರ್ ಜಾಸ್ತಿ ಇರುತ್ತೆ 2 ಸ್ಟ್ರೋಕ್ ಅಲ್ಲಿ? ಅಂದ್ರೆ 2 ಸ್ಟ್ರೋಕ್ ಅಲ್ಲಿ ಎವ್ರಿ ಸೈಕಲ್ ನಿಮ್ಗೆ ಪವರ್ ಜನರೇಟ್ ಆಗುತ್ತೆ. ಆದ್ರಿಂದ ನಿಮ್ಗೆ ಪವರ್ ಜಾಸ್ತಿ ಇರುತ್ತೆ. ಎಲ್ಲೂ ನಿಮ್ಗೆ ಫ್ರೀ ಸೈಕಲ್ ಇರಲ್ಲ. ಎವ್ರಿ ಸೈಕಲ್ ನಿಮ್ಗೆ ಪವರ್ ಬರ್ನಿಂಗ್ ಇರುತ್ತೆ. 4 ಸ್ಟ್ರೋಕ್ ಅಲ್ಲೂ Okay. ಬೇರೆ ಬೇರೆ ರೀತಿ ವರ್ಕಿಂಗ್ ಇರುತ್ತೆ. 2 ಸ್ಟ್ರೋಕ್ ಅಲ್ಲಿ ಏನಂದ್ರೆ ಪ್ರತಿ ಸೈಕಲ್ ಅಲ್ಲೂ ಬರ್ನಿಂಗ್ ಇರುತ್ತೆ. ಸೊ ಆಬ್ವಿಯಸ್ಲಿ ನಿಮ್ ಪವರ್ ಜಾಸ್ತಿ ಬರುತ್ತೆ 2 ಸ್ಟ್ರೋಕ್. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಹಾ. ಪ್ರತಿ ಪಿಸ್ಟನ್ ಮೇಲೆ ಕೆಳಗೆ ಹೋದಾಗ ಹಾ. ಒಂದು ಬರ್ನಿಂಗ್ ಇರುತ್ತೆ. ಓಕೆ, ಅವಾಗ ನಿಮ್ಗೆ ಮಿಷಿನ್ ಅಲ್ಲಿ ಲೋಡ್ ಚೆನ್ನಾಗಿ ಲೋಡ್ ಚೆನ್ನಾಗಿ ಸಿಗುತ್ತೆ. ಅದೇ ರೀತಿ HEB ಆಗ್ರೋ ಇಂಡಸ್ಟ್ರೀಸ್ ಪೇಜ್ ನ ನೀವು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.